ಏನ್ ರಕ್ಷಿತನ್ಗೆ ಮುಂಬೈ ಫ್ಯಾನ್ಸ್ ಎಲ್ಲ ಹಾಕ್ಬಿಟ್ರೇನು ಓಟ? ಉಡುಪಿ ಮಂಗಳೂರು ಸೈಡ್ ಆ ಕಡೆ ಮುಂಬೈ ಆದ್ರೆ ಹಬ್ಬ ಅಂದ್ರೆ ಕರ್ನಾಟಕದವ್ರು ಹಾಕ್ಬೋದು. ಪ್ಯಾನ್ ಇಂಡಿಯಾ ಪರ್ಫಾರ್ಮರ್ ಕನೆ ನೀನು. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಸ್ವಾಗತ. ಗಿಲ್ಲಿ ಅವರು ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ರಕ್ಷಿತ್ ಅವ್ರನ್ನ ನೀನೇ ಕಣೆ ವಿನ್ನರ್, ನೀನ್ ಫ್ಯಾನ್ ಇಂಡಿಯಾ ಪರ್ಫಾರ್ಮರ್ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ವೋಟಿಂಗ್ ಬಗ್ಗೆನೂ ಮಾತಾಡ್ತಿದ್ದಾರೆ. ಫೈನಲ್ ವೀಕ್ ಅಲ್ಲಿ ನಡೆಯುವಂತಹ ಕೆಲವೊಂದು ಆಕ್ಟಿವಿಟೀಸ್ ಬಗ್ಗೆನೂ ಮಾತಾಡ್ತಿದ್ದಾರೆ. ಅವನ್ನೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಪ್ರಯತ್ನ ಪಡಿ. ವಿಚಾರ ಏನು ಅಂತ ಹೇಳಿದ್ರೆ, ಆ ಒಂದು ಗಾರ್ಡನ್ ಏರಿಯಾದಲ್ಲಿ ಗಿಲ್ಲಿ ಅವರು, ರಕ್ಷಿತ್ ಅವರು, ಕಾವ್ಯ ಅವರು, ರಾಶಿಕ್ ಅವರು, ರಘು ಅವರು, ಧನುಷ್ ಅವರು ಕೂತ್ಕೊಂಡಿರ್ತಾರೆ. ಸೊ ಆಗ ರಕ್ಷಿತ್ ಅವರು ಈ ವಾರದಲ್ಲಿ ನಾಮಿನೇಷನ್ಸ್ ಆಗಿ ಉಳಿದಾದ್ಮೇಲೆ ನೆಕ್ಸ್ಟ್ ವೀಕ್ ಅಲ್ಲಿ ಯಾವ ರೀತಿ ಇರುತ್ತೆ, ವೋಟಿಂಗ್ ಏನು ಇರಲ್ವಲ್ಲ ಅಂತ ಹೇಳ್ತಾರೆ. ಆಗ ಆ ಕಡೆಯಿಂದ ಕಾವ್ಯ ಅವರು ವೋಟಿಂಗ್ ಇರುತ್ತೆ, ವಿನ್ನರ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ವೋಟಿಂಗ್ ಇರುತ್ತೆ, ಐ ಮೀನ್ ಕಪ್ ಯಾರು ಎತ್ಕೊಂತಾರೋ ಅದಕ್ಕೆ ವೋಟಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಆಗ ಧನುಷ್ ಅವರು ವೋಟಿಂಗ್ ಇರುತ್ತೆ, ಅದೇ ರೀತಿ ಕೆಲವೊಂದು ಟಾಸ್ಕ್ ಕೂಡ ಇರುತ್ತೆ, ಚಟುವಟಿಕೆಗಳು ಕೂಡ ಇರುತ್ತೆ ಅಂತ ಹೇಳ್ತಾರೆ. ಸೊ ಈಗ ನಮ್ಮ ಗಿಲ್ಲಿ ಅವರು ಇದ್ಕೊಂಡು ಹೌದು ಕಣೆ ಚಟುವಟಿಕೆ ಕೂಡ ಇರುತ್ತೆ, ಯಾಕಂದ್ರೆ ಅವ್ರ ಚಟುವಟಿಕೆ ಅಂತಾರೆ ರಕ್ಷಿತ್ ಶೆಟ್ಟಿ ಅವರು. ಅವ್ರನ್ನ ರೇಗಿಸ್ಕೊಂಡು ಚಟುವಟಿಕೆ ಇರುತ್ತೆ, ನಿನ್ಗೇನ್ ಬಿಡಮ್ಮ, ಉಡುಪಿ ಮಂಗಳೂರು ರೋಟ್ ಹಾಕ್ತಾರೆ, ಅದೇ ರೀತಿ ಮಹಾರಾಷ್ಟ್ರದವರು, ಮುಂಬೈ ಅವರು, ಡೆಲ್ಲಿ ಅವರು, ಕೋಲ್ಕತ್ತಾ ಅವರು ಕೂಡ ನಿನ್ಗೆ ಓಟ್ ಎಲ್ಲ ಹಾಕ್ತಾರೆ, ನೀನು ಒಂಥರ ಫ್ಯಾನ್ ಇಂಡಿಯಾ ಪರ್ಫಾರ್ಮರ್. ಸೊ ನಮ್ಗೇನ್ ಹಾಕ್ತಾರೆ ಓಟು, ನಮ್ಗೇನಾದ್ರು ಹಾಕಿದ್ರೆ ಕರ್ನಾಟಕದವ್ರು ಮಾತ್ರ ಓಟ್ ಹಾಕ್ಬೇಕು, ನಿನ್ಗೆ ಜಾಸ್ತಿ ಫ್ಯಾನ್ಸ್ ಇರೋದು ಅನ್ನೋ ರೀತಿ ಹೇಳ್ತಾರೆ. ಆಗ ರಕ್ಷಿತಾ ಶೆಟ್ಟಿ ಅವರು ಇದ್ಕೊಂಡು ಆ ತರ ಏನಿಲ್ಲ, ಡಿಸರ್ವ್ ಯಾರು ಇರ್ತಾರೋ ಅವರೇ ವಿನ್ ಆಗೋದು, ಜನಗಳು ಯಾರಿಗೂ ಮೋಸ ಮಾಡಲ್ಲ, ನಮ್ ತರ ಅಲ್ಲ ಅವರು, ಪ್ರತಿಯೊಬ್ಬರಿಗೂ ನೋಡ್ಬಿಟ್ಟು ಡಿಸರ್ವ್ ಇರೋವನ್ನೇ ವೋಟ್ ಮಾಡ್ತಾರೆ, ಗೆಲ್ಲಿಸ್ತಾರೆ ಅಂತ ಹೇಳ್ತಾರೆ. ಇವರಿಬ್ಬರ ಒಂದು ಡಿಸ್ಕಷನ್ ಅಲ್ಲಿ ಗಿಲ್ಲಿಯವರು ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಮಾತಾಡ್ಕೊಂತಿದ್ರೆ, ಅಲ್ಲಿ ಕೂತಿರುವಂತಹ ರಾಶಿಕ್ ಅವರು, ಕಾವ್ಯ ಅವರು, ರಘು ಅವರು, ಧನುಷ್ ಅವರು ಏನೂ ಮಾತಾಡ್ತಿಲ್ಲ. ಅಂದ್ರೆ ಅವ್ರಿಗೂ ಇಂಡೈರೆಕ್ಟ್ ಆಗಿ ಗೊತ್ತಾಗ್ಬಿಟ್ಟಿದೆ ಇವರಿಬ್ಬರಲ್ಲಿ ಒಬ್ರು ವಿನ್ ಆಗ್ತಾರೆ ಅಂತ. ಸೊ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸೊ ರಕ್ಷಿತಾ ಶೆಟ್ಟಿ ಅವರು ಆ ಒಂದು 2 ಸ್ಟೇಟ್ಗೆ ಸಂಬಂಧಪಟ್ಟಿರುವ ವ್ಯಕ್ತಿ ಆಗಿರೋದ್ರಿಂದ ಆ ಕಡೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿರೋ ಮುಂಬೈ ಕಡೆಯಿಂದನೂ ಓಟ್ ಬೀರುತ್ತೆ, ಅದೇ ರೀತಿ ಉಡುಪಿ ಮಂಗಳೂರು ಆ ಕಡೆ ಇರುವಂತಹ ತುಳುನಾಡಿಗೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳು ಕೂಡ ರಕ್ಷಿತ್ ಅವ್ರಿಗೆ ವೋಟ್ ಮಾಡಿ ಗೆಲ್ಲಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕರುನಾಡಿನ ಮನೆ ಮಗ ಗಿಲ್ಲಿಯವ್ರನ್ನ ಗೆಲ್ಸೋದಕ್ಕೆ ಈ ಕಡೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲೂ ಸೇರಿ ಅತಿ ಹೆಚ್ಚಾಗಿ ವೋಟ್ ಮಾಡಿ ಗಿಲ್ಲಿಯವ್ರನ್ನ ಗೆಲ್ಸ್ತಾರೆ. ಸೊ ನಿಮ್ಮ ಅನ್ಸಿಕೆ ಏನ್ ಅನ್ಸುತ್ತೆ? ಅದೇ ರೀತಿ ಟಾಪ್ 5 ಅಲ್ಲಿ ಯಾರು ಇರ್ತಾರೆ? ಈಗ ಇಬ್ಬರು ಇರೋದಂತೂ ಖಂಡಿತ, ಒಂದು ಗಿಲ್ಲಿಯವರು ಮತ್ತೆ ರಕ್ಷಿತ್ ಅವರು, ಅವ್ರ ಜೊತೆಗೆ ಅಶ್ವಿನಿ ಗೌಡ ಅವರು ಕೂಡ ಇದ್ದೇ ಇರ್ತಾರೆ. ಸೊ ಇನ್ನ ಇಬ್ರು ಯಾರು ಇರುವಂತಹ 4 ಜನರಲ್ಲಿ ರಘು ಅವರ, ಧನುಷ್ ಅವರ, ಕಾವ್ಯ ಅವರ, ಧ್ರುವಂತ್ ಅವರ, ಇಲ್ಲ ರಾಶಿಕ್ ಅವರ. ಸೊ 3 ಜನ ಈಗ ಟಾಪ್ 3 ಅಲ್ಲಿ ಇದ್ದಾರೆ ಅನ್ಕೊಳ್ಳಿ. ಇನ್ನು ಅಟ್ಲೀಸ್ಟ್ ಲಾಸ್ಟ್ ವೀಕ್ಗೆ ಟಾಪ್ 6 ಅಂದ್ರೆ 3 ಜನ ಬೇಕೇ ಬೇಕು. ಈ 3 ಜನರಲ್ಲಿ ಯಾರು ಆಗ್ತಾರೆ? ಅದೇ ರೀತಿ ಟಾಪ್ 5ಗೆ ಸಂಬಂಧಪಟ್ಟಿರುವಂತಹ ಹೆಸರುಗಳು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಲಾಸ್ಟ್ ವೀಕಲ್ಲಿ ಧನುಷ್ ಅವರು ಹೇಳಿರೋ ರೀತಿ ಏನಾದರೂ ಚಟುವಟಿಕೆಗಳು ಇರುತ್ತೆ ಅಂತ ಹೇಳಿದ್ರೆ ಓಟ್ ಅಪೀಲ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅದೇ ರೀತಿ ಟಾಪ್ 5 ಇಲ್ಲ ಟಾಪ್ 6 ಯಾರು ಇರ್ತಾರೆ ಅವ್ರಿಗೆ ಸಂಬಂಧಪಟ್ಟಿರುವಂತಹ ಸ್ಪೆಷಲ್ AV ಆಗಿರ್ಬೋದು, ಅವ್ರಿಗೆ ಸಂಬಂಧಪಟ್ಟಿರುವಂತಹ ಟಾಸ್ಕ್ಗಳು ಆಡಿರುವಂತಹ ಬಹುಮುಖ್ಯವಾದ ಫೋಟೋಸು, ಅವ್ರಿಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡಿ ಆ ಗಾರ್ಡನ್ ಏರಿಯಾದಲ್ಲಿ ಆಗ್ಬಿಟ್ಟು, ಸೊ ಬಿಗ್ ಬಾಸ್ ಅವರು ಖುದ್ದಾಗಿ ಅವರ ಜರ್ನಿನ ತೋರಿಸಿ ಅವ್ರ ಬಗ್ಗೆ ಮಾತನಾಡುವಂತಹ ಚಟುವಟಿಕೆಗಳು ನಡೆಯುತ್ತೆ. ನಮ್ಮ ಗಿಲ್ಲಿ ನಟವರು ಹೇಳೋ ರೀತಿ ರಕ್ಷಿತ್ ಅವ್ರಿಗೆ ಫ್ಯಾನ್ ಬೇಸ್ ತುಂಬಾನೇ ಇದೆ. ಯಾಕಂತ ಹೇಳಿದ್ರೆ ಫ್ಯಾನ್ ಬೇಸ್ ಅನ್ನೋದಕ್ಕಿಂತ ಅವರ ವ್ಯಕ್ತಿತ್ವ ನೋಡಿ ತುಂಬಾ ಜನ ಹುಡುಗಿನ ಇಷ್ಟಪಡ್ತಿದ್ದಾರೆ. ಈ ಕಡೆ ಕರ್ನಾಟಕ ಆಗಿರ್ಬೋದು, ಆ ಕಡೆ ತುಳುನಾಡು ಆಗಿರ್ಬೋದು, ಆ ಕಡೆ ಮಹಾರಾಷ್ಟ್ರ ಮುಂಬೈ ಕಡೆ ಆಗಿರ್ಬೋದು. ಸೊ ಅಪ್ಪಿತಪ್ಪಿ ಏನಾದ್ರೂ ನಮ್ಮ ಕನ್ನಡ ಬಿಗ್ ಬಾಸ್ನ ಮುಂಬೈ ಜನರು ಏನಾದರೂ ನೋಡಿದ್ರೆ 101% ರಕ್ಷಿತ್ ಅವ್ರಿಗೆ ಆಗ್ತಾರೆ. ಸೊ ಅದ್ರಲ್ಲಿ ಡೌಟ್ ಏನೂ ಇಲ್ಲ. ಸೊ ಆ ಒಂದು ರೀಸನ್ ಇಂದ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬರು ಸ್ವಲ್ಪ ಮೆಚೂರ್ಡ್ ಥಿಂಕ್ ಮಾಡಿ ಗಿಲ್ಲಿ ಅವ್ರಿಗೆ ವೋಟ್ ಮಾಡ್ಬೋದು. ಇಷ್ಟು ದಿನ ಎಲ್ಲರ ಮನಸ್ಸಲ್ಲೂ ಒಂದು ಮಾತಿತ್ತು, ಅದೇನು ಅಂತ ಹೇಳಿದ್ರೆ ಗಿಲ್ಲಿ ಅಂದ್ರೆ 1 ಮ್ಯಾನ್ ಶೋ ಅಂತ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಗಿಲ್ಲಿ ಅವ್ರಿಗೆ ಈಕ್ವಲ್ ಆಗಿ ರಕ್ಷಿತ್ ಅವ್ರು ಕೂಡ ಪರ್ಫಾರ್ಮೆನ್ಸ್ ಬರ್ತಿದೆ, ಅದೇ ರೀತಿ ಜನಪ್ರಿಯತೆ ಕೂಡ ಜನರಲ್ಲಿ ಗಳಿಸ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು. ಆ ಒಂದು ರೀಸನ್ ಇಂದ ವೋಟ್ಗಳು ತುಂಬಾನೇ ಸ್ಪ್ಲಿಟ್ ಆಗಬಹುದು. ಸೊ ವಿನ್ನಿಂಗ್ ಮಾರ್ಜಿನ್ ಅಂತ ಬಂದಾಗ ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಗಿಲ್ಲಿ ಅವರು ತುಂಬಾ ಲೀಡರ್ ಗೆಲ್ತಾರೆ ಅಂತ. ಸೊ ಇವಾಗಿರುವಂತಹ ಪರಿಸ್ಥಿತಿ ನೋಡಿದಾಗ ಸೊ ಅಷ್ಟು ಮಾರ್ಜಿನ್ ಏನು ಜಾಸ್ತಿ ಇರಲ್ಲ, ತುಂಬಾನೇ ಕಡಿಮೆ ಇರುತ್ತೆ. ಆ ಒಂದು ಕಡಿಮೆ ಮಾರ್ಜಿನ್ ಇಂದಾನೆ ಗೆಲ್ಬಹುದು ಅಂತ ನನ್ಗನ್ಸಿದೆ. ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಏನು ಅನ್ಸುತ್ತೆ? ಸೊ ಅಲ್ವಾ ಅದೇ ರೀತಿ ಆಗಬಹುದೇನೋ, ಓಟುಗಳೆಲ್ಲ ತುಂಬಾನೇ ಸ್ಪ್ಲಿಟ್ ಆಗಬಹುದು. ಆ ಕಡೆ ಕರ್ನಾಟಕ ಜನ ಮಂದಿ ಕೂಡ ರಕ್ಷಿತಾ ಶೆಟ್ಟಿ ಅವ್ರಿಗೆ ಓಟ್ ಆಗ್ಬೋದು, ಆ ಕಡೆ ಅವರಿಗೆ ಉಡುಪಿ ಮಂಗಳೂರು ಮಹಾರಾಷ್ಟ್ರ ಕಡೆಯಿಂದನೂ ಸಪೋರ್ಟ್ ಸಿಗ್ಬೋದು. ಆ ಒಂದು ರೀಸನ್ ಇಂದ ಕೇರ್ಫುಲ್ ಆಗಿ ನಾವು ಗಿಲ್ಲಿ ಅವ್ರಿಗೆ ವೋಟ್ ಮಾಡುವ ಮೂಲಕ ಮಾರ್ಜಿನ್ ನಲ್ಲಿ ಗೆಲ್ಸೋಕ್ಕಾಗಲ್ಲ. ಬಟ್ ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಆ ಒಂದು ಕೇಪಬಿಲಿಟಿ ಇಲ್ವಾ ಅಂತ ಹೇಳಿದ್ರೆ ಅವ್ರಿಗೂ ಇದೆ, ಬಟ್ ಅವ್ರು ಕಂಪೇರ್ ಮಾಡಿದಾಗ ಇವ್ರಿಬ್ರು ಇನ್ನು ಸ್ವಲ್ಪ ಲೀಡಲ್ಲಿ ಇದ್ದಾರೆ. ಆ ಒಂದು ರೀಸನ್ ಇಂದ ನಾನು ಹೇಳ್ತೀನಿ ಅಷ್ಟೇ. ಸೊ ಇದು ಈ ವಿಡಿಯೋದಲ್ಲಿನ ಸಮಾಚಾರ. ಸೊ ಇದೇ ರೀತಿ ಲೈವ್ಗೆ ಸಂಬಂಧಪಟ್ಟಿರುವಂತಹ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಆಗಿರ್ಬೋದು, ಕುತೂಹಲ ವಿಚಾರಗಳಿಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ಐಫರ್ ಲೈವ್ ವಿಚಾರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.